ಇನ್ನು ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರ ದೌರ್ಜನ್ಯ ಮಿತಿ ಮೀರ್ತಾ ಇದೆ. ಜಗಳ ಬಿಡಿಸೋದಕ್ಕೆ ಹೋದಂತಹ ವಿದ್ಯಾರ್ಥಿಯನ್ನ ಹಿಡಿದು ಪೊಲೀಸರು ಹಿಗ್ಗಾಮುಗ್ಗಾ ಬಡಿದಿದ್ದಾರೆ. ಪೊಲೀಸಮ್ಮ ಜಗಳ ಬಿಡಿಸೋದಕ್ಕೆ ಹೋದಂತಹ ವಿದ್ಯಾರ್ಥಿಯನ್ನೇ ಹಿಡಿದು ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ. ಕೆಆರ್ ಪುರ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ನಯನ ಅವರು ಹಲ್ಲೆ ಮಾಡಿದ್ದಾರೆ. ಭಟ್ಟರಹಳ್ಳಿ ಸಿಗ್ನಲ್ನಿಂದ ಕೆಆರ್ ಪುರಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ವಿದ್ಯಾರ್ಥಿ ಕಾಲರ್ ಪಟ್ಟಿಯನ್ನ ಹಿಡಿದು ಹಿಗ್ಗಾಮುಗ್ಗಾ ಎಳೆದಾಡಿ ಆತನ ಕಪಾಳ ಮೋಕ್ಷ ಮಾಡಿದ್ದಾರೆ. ಆಗಸ್ಟ್ 12ಕ್ಕೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಪಿಎಸ್ಐ ಅವರ ದೌರ್ಜನ್ಯಕ್ಕೆ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಎಷ್ಟು ಅಹಂಕಾರ, ದರ್ಪ ಇವರಿಗೆ, ಅಧಿಕಾರದ ಮದ ತಲೆಗೇರಿದೆ. ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು, ಶಿಸ್ತು ಕ್ರಮ ಆಗಬೇಕು. ಜೊತೆಗೆ ಏನು ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕ ಹಲ್ಲೆಯ ಸೆಕ್ಷನ್ಗಳ ಅಡಿಯಲ್ಲಿ ಪಿಎಸ್ಐ ಅವರ ವಿರುದ್ಧ ಪ್ರಕರಣ ದಾಖಲಾಗಬೇಕು. ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಎಷ್ಟೊಂದು ಅಹಂಕಾರ, ಅಧಿಕಾರದ ದರ್ಪ ತಲೆಗೇರಿದೆ ಅನ್ನುವಂಥದ್ದನ್ನ ಸಾರ್ವಜನಿಕರು ಖಂಡಿಸ್ತಾ ಇದ್ದಾರೆ. ಅದರ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಾರೆ, ಆನ್ ಕ್ಯಾಮ್ರಾ ಅವರ ಕಾಲರ್ ಹಿಡ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ಕಾನೂನನ್ನ ಕೈಗೆತ್ಕೊಳ್ತಾ ಇದ್ದಾರೆ. ಆ ಪಿಎಸ್ಐ ಅವರು ಕಾನೂನು ಕೈಗೆತ್ಕೊಳ್ತಾ ಇದ್ದಾರೆ. ಯಾರ್ರೀ ನಿಮಗೆ ಅಧಿಕಾರ ಕೊಟ್ಟಿದ್ದು ಕಾಲರ್ ಹಿಡ್ಕೊಳ್ಳೋದಕ್ಕೆ? ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಇದು ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ ಪಾಠ ಆಗಬೇಕು. ಏನೋ ಸಾರ್ವಜನಿಕವಾಗಿ ಇದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು, ಕಪಾಳ ಕೊಡದಿರೋದು. ಆದರೆ ಈ ರೀತಿ ನಡೆಯುವಂಥ ಅನೇಕ ಘಟನೆಗಳಿದ್ದಾವೆ. ಸೀದಾ ಬಂದುಬಿಟ್ಟು ಹೊಡೆದು ಬಿಡ್ತಾರೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಅಷ್ಟರ ಮಟ್ಟಿಗೆ ಅಹಂಕಾರ ಇವರಿಗೆ ತಲೆಗೇರಿದೆ. ಅಧಿಕಾರದ ಅಹಂ ಇದೆಯಲ್ಲ, ದರ್ಪ ಇದೆಯಲ್ಲ, ಅದು ನೆತ್ತಿಗೇರಿದೆ ಇವರಿಗೆ. ಹಾಗಾಗಿ ಕಾನೂನಾತ್ಮಕವಾಗಿ ಇವರ ವಿರುದ್ಧ ಕ್ರಮ ಆಗಬೇಕು. ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು ಈ ಅಧಿಕಾರಿಗಳು. ಆ ರೀತಿಯಾಗಿ ಕ್ರಮ ಆಗಬೇಕು.